ಗರುಡ ಹೇಗೆ ವಿಷ್ಣುವಿನ ವಾಹನವಾದ ಗೊತ್ತಾ? ಸಹೋದರ ಅರುಣನ ಶಾಪಕ್ಕೆ ಗುರಿಯಾದ ತನ್ನ ತಾಯಿ ವಿನತೆಯನ್ನ ಚಿಕ್ಕಮ್ಮ ಕದ್ರು ಹಾಗೂ ಅವರ 1000 ನಾಗಪುತ್ರರಿಂದ ಮುಕ್ತಿಗೊಳಿಸುವ ಸಲುವಾಗಿ ನಾಗಪುತ್ರರು ಹೇಳಿದ ಹಾಗೆ ಅಮೃತವನ್ನ ತಂದುಕೊಡಲು ಸ್ವರ್ಗಲೋಕಕ್ಕೆ ಹೊರಡ್ತಾನೆ. ತನ್ನ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿ ಕೊನೆಗೆ ತನ್ನ 2 ಕಾಲುಗಳಲ್ಲಿ ಹಾವುಗಳನ್ನಿಡಿದು ಬಾಯಲ್ಲಿ ಅಮೃತ ಕಲಶವನ್ನ ಎತ್ತಿಕೊಂಡು ಬರುತ್ತಿರುವಾಗ ವಿಷ್ಣುದೇವ ಎದುರಾಗುತ್ತಾರೆ. ಗರುಡನ ಶುದ್ಧ ಮನಸ್ಸನ್ನು ನೋಡಿದ ವಿಷ್ಣುದೇವ ಗರುಡನಿಗೆ ವರ ಕೊಡಲು ಸಿದ್ಧರಾಗುತ್ತಾರೆ. ಗರುಡ ನಿಸ್ವಾರ್ಥದಿಂದ ನನ್ನನ್ನು ನಿಮ್ಮ ವಾಹನವನ್ನಾಗಿ ಸ್ವೀಕರಿಸಿ ಎಂದು ಕೇಳುತ್ತಾನೆ. ಗರುಡನ ಮಾತಿಗೆ ಒಪ್ಪಿದ ವಿಷ್ಣುದೇವ ಗರುಡನನ್ನ ತನ್ನ ವಾಹನವನ್ನಾಗಿಸಿಕೊಳ್ಳುತ್ತಾರೆ. ಗರುಡನ ಧೈರ್ಯಕ್ಕೆ ಮೆಚ್ಚಿದ ಇಂದ್ರದೇವ ಕೂಡ ಹಾವುಗಳನ್ನು ತಿನ್ನುವ ಅಪಾರ ಶಕ್ತಿ ದೊರಕಲಿ ಎಂದು ಆಶೀರ್ವದಿಸುತ್ತಾರೆ. ಹೀಗೆ ಗರುಡ ವಿಷ್ಣುದೇವರ ವಾಹನವಾಗಿ ಅತ್ಯಂತ ಬಲಶಾಲಿಯಾಗುತ್ತಾನೆ.